ಬೆಳಗಾವಿಯಲ್ಲಿ ಬಿಸಿಲಿನ ತಾಪಕ್ಕೆ ಮನುಷ್ಯರಷ್ಟೇ ಅಲ್ಲದೆ ವನ್ಯಜೀವಿಗಳು ಪರಿತಪಿಸುವಂತಾಗಿದೆ. ಇದನ್ನು ಮನಗಂಡ ಅರಣ್ಯ ಇಲಾಖೆ ಕಿತ್ತೂರಾಣಿ ಚೆನ್ನಮ್ಮ ಮೃಗಾಲಯದ ವನ್ಯಜೀವಿಗಳ ರಕ್ಷಣೆಗೆ ವಿಶೇಷ ಆರೈಕೆಯ ವ್ಯವಸ್ಥೆ ಮಾಡಿದೆ. ಈ ಕುರಿತಾದ ಒಂದು ವರದಿ ಇಲ್ಲಿದೆ ನೋಡಿ. ಬೆಳಗಾವಿಯಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ಬಿಸಿಲಿನ ತಾಪ ಮನುಷ್ಯರನ್ನಷ್ಟೇ ಅಲ್ಲ, ವನ್ಯಜೀವಿಗಳನ್ನ ಕಂಗೆಡಿಸಿದೆ. ಇದನ್ನು ಮನಗಂಡ ಅರಣ್ಯ ಇಲಾಖೆ ವನ್ಯಜೀವಿಗಳ ರಕ್ಷಣೆಗೆ ವಿಶೇಷ ಕ್ರಮಗಳನ್ನು ಕೈಗೊಂಡಿದೆ. ಬೆಳಗಾವಿಯ ಕಿತ್ತೂರು ರಾಣಿ ಚೆನ್ನಮ್ಮ ಮೃಗಾಲಯದಲ್ಲಿ ಬಿಸಿಲಿನ ತಾಪದಿಂದ ವನ್ಯಜೀವಿಗಳನ್ನು ರಕ್ಷಿಸಲು ವಿಶೇಷ ಆರೈಕೆ ಮಾಡಲಾಗುತ್ತಿದೆ. ಮೃಗಾಲಯದಲ್ಲಿರುವ ಒಟ್ಟು 195 ವನ್ಯಜೀವಿಗಳಿಗೆ ಹೆಚ್ಚುವರಿ ಗ್ಲೂಕೋಸ್ ನೀಡಲಾಗುತ್ತದೆ. ತಜ್ಞ ವೈದ್ಯರ ಸಲಹೆಯ ಮೇರೆಗೆ ಗ್ಲೂಕೋಸ್ ಪ್ರಮಾಣವನ್ನು 10% ಹೆಚ್ಚಿಸಲಾಗಿದೆ. ಜೊತೆಗೆ ಪ್ರಾಣಿಗಳಿಗೆ ಐಸ್ ನೀರು, ತಂಪಾದ ಆಹಾರ, ಸ್ಪ್ರಿಂಕ್ಲರ್ ಮತ್ತು ಫಾಗರ್ಗಳಂತಹ ವ್ಯವಸ್ಥೆಗಳನ್ನು ಕಲ್ಪಿಸಲಾಗಿದೆ. ಬಿಸಿಲಿನ ತೀವ್ರತೆಯನ್ನು ಕಡಿಮೆ ಮಾಡಲು ವಿವಿಧ ತಂತ್ರಗಳನ್ನು ಅಳವಡಿಸಲಾಗಿದೆ. ಬೇಸಿಗೆ ಕಾಲದಲ್ಲಿ ನಾವೆಲ್ಲ ವ್ಯವಸ್ಥಾಪನೆ ಮಾಡುವಾಗ ನಾವು ಜಿಂಕೆಗಳಿಗೆ ಐಸ್ ಬ್ಲಾಕ್ಸು, ಅದರ ಜೊತೆಗೆ ಸ್ಪ್ರಿಂಕ್ಲರ್ಸು, ಫಾಗರ್ಸು, ಆಮೇಲೆ ORS ಮೂಲಕ ORS ಪೌಡರು, ಡಿಹೈಡ್ರೇಷನ್ ತಡೆಯಲು ORS ಪೌಡರ್ಸು, ಮತ್ತು ಮಡ್ ಬಾತು, ಈ ರೀತಿ ಎಲ್ಲ ನಾವು ಪ್ರಾಣಿಗಳಿಗೆ ಪ್ರತಿಯೊಂದು ಬೇರೆ ಬೇರೆ ಪ್ರಾಣಿಗಳಿಗೆ ನಾವು ಇದು ವ್ಯವಸ್ಥಾಪನೆ ಮಾಡ್ತಾ ಇದ್ದೀವಿ. ಸೊ ನಮ್ಮ ಈ ರೀತಿ ನಾವು ಯಾವುದೇ ಒತ್ತಡ ಆಗ್ಲಾರ್ದಂಗೆ, ಆಮೇಲೆ ನಮ್ಮ ಬೇಸಿಗೆ ಯಾವುದೂ ಒತ್ತಡ ಪ್ರಾಣಿಗಳ ಬೀಳಲಾರ್ದಂಗೆ ನಾವು ನೋಡ್ಕೊತಾ ಇದ್ದೀವಿ. ಜೊತೆಗೆ ಝೂನಲ್ಲಿರುವ ಹುಲಿ, ಸಿಂಹ, ಚಿರತೆ, ಕೃಷ್ಣಮೃಗ, ನರಿ, ನವಿಲು ಸೇರಿದಂತೆ 25ಕ್ಕೂ ಹೆಚ್ಚು ಪ್ರಭೇದಗಳ ವನ್ಯಜೀವಿಗಳಿಗೆ ವಿಶೇಷ ನಿಗಾ ವಹಿಸಲಾಗಿದೆ. ಈ ಸುಡು ಬಿಸಿಲಿನಿಂದ ಯಾವುದೇ ಮೃಗಾಲಯದ ಪ್ರಾಣಿಗಳಿಗೆ ಆರೋಗ್ಯ ಹದಗೆಡದಂತೆ ನಿಗಾ ವಹಿಸಲಾಗಿದೆ. ಇಲ್ಲಿ ಒಟ್ಟಾರೆ 195 ಪ್ರಾಣಿಗಳು, ಪ್ರಾಣಿ ಪಕ್ಷಿ ಮತ್ತು ಉರುಗುಗಳು ಇರುತ್ತವೆ. ನಾವು ಇವತ್ತಿಗೆ ಹರ್ಬಿವೋರಸ್ ಅಂದರೆ ನಮ್ಮ ಜಿಂಕೆಗಳಲ್ಲಿ ಎಲ್ಲ ನಾವು ORS ಪೌಡರ್ಸು, ಆಮೇಲೆ ನಮ್ಮದು ಐಸ್ ಬ್ಲಾಕ್ಸು, ಆಮೇಲೆ ಜೊತೆಗೆ ಫಾಗರ್ಸು, ಆಮೇಲೆ ಇದು ಸ್ಪ್ರಿಂಕ್ಲರ್ಸ್ ಯೂಸ್ ಮಾಡ್ತಾ ಇದ್ದೀವಿ. ಅದು ಬಿಟ್ಟು ನಾವು ಅರಣ್ಯ ನಮ್ಮ ಕಾರ್ನಿವರಸ್ ಅನಿಮಲ್ಸಲ್ಲಿ ಐಸ್ ಬ್ಲಾಕ್ಸಲ್ಲಿ ನಾವು ಏನು ಮಾಡ್ತಿದ್ವಿ, ಫ್ರೂಟ್ಸು, ಆಮೇಲೆ ಅವು ಮಾಂಸ ಸ್ವಲ್ಪ ಅದರೊಳಗೆ ಹಾಕೊಂಡು ಎನ್ರಿಚ್ಮೆಂಟ್ ಆಗಿ ಅವಕ್ಕೆ ತಂಪು ಇರುವಂಗೆ ಮಾಡ್ತಾ ಇದ್ವಿ. ಅದೇ ರೀತಿಯಾಗಿ ಅವ್ರಿಗೆ ನಾವು ಕೂಲ್ ವಾಟರ್, ಅದರೊಳಗೆ ORS, ಆಮೇಲೆ ಮತ್ತಿತರು ನಮ್ಗೆ ಏನೇನು ಪ್ರಿಕಾಷನ್ ತಗೋಬೇಕು ಎಲ್ಲ ತಗೋತಾರೆ. ಬಿಸಿಲಿನ ತೀವ್ರತೆ ಹೆಚ್ಚಿರುವುದರಿಂದ ಪ್ರಾಣಿಗಳಿಗೆ ಹೆಚ್ಚಿನ ಕಾಳಜಿ ಬೇಕಾಗುತ್ತದೆ. ತಜ್ಞರ ಸಲಹೆಯಂತೆ ಅಗತ್ಯ ಕ್ರಮಗಳನ್ನು ಕೈಗೊಂಡಿದ್ದೇವೆ ಅಂತಾರೆ ಮೃಗಾಲಯದ ಸಿಬ್ಬಂದಿಗಳು. ಎಲ್ಲೆಲ್ಲಿ ಪ್ರತಿ ಎನ್ಕ್ಲೋಸರಲ್ಲಿ ಟ್ಯಾಂಕ್ ಇದೆ, ಅಂದರೆ ನೀರು ಕುಡಿಲಿಕ್ಕಾಗಿ ನಾವು ಟ್ಯಾಂಕ್ ಮಾಡಿದ್ವಿ. ಅದರಲ್ಲಿ ಐಸ್ ಕ್ಯೂಬ್ ಹಾಕ್ತಾ ಇದ್ದೀವಿ, ಡಾಕ್ಟರ್ಸ್ ಸಲಹೆ ಇದೆ. ಮತ್ತು ಫುಡ್ಡಲ್ಲಿನೂ ನಾವು ಐಸ್ ಮಿಕ್ಸ್ ಮಾಡಿದ ಫುಡ್ಡನ್ನು ಕೊಡ್ತಾ ಇದ್ದೀವಿ. ಮತ್ತು ಪ್ರತಿ ಎನ್ಕ್ಲೋಸರಲ್ಲಿನೂ ನಾವು ಸ್ಪ್ರಿಂಕ್ಲರು ಮತ್ತು ಇದನ್ನು ಫಾಗರ್ ಹಾಕಿದ್ದೀವಿ, ನೀವೇ ನೋಡ್ತಾ ಇದ್ದೀರಿ. ಮತ್ತು ಡಿಹೈಡ್ರೇಷನ್ ಸ್ವಲ್ಪ ಹೆಚ್ಚಾಗಿರೋದ್ರಿಂದ ಒಂದು 10% ನಾವು ಇದನ್ನು ORS ಜಾಸ್ತಿ ಮಾಡಿದ್ವಿ ಪ್ರತಿ ವರ್ಷಕ್ಕಿಂತ ಈ ವರ್ಷ ಸ್ವಲ್ಪ. ಒಟ್ಟಾರೆ ಬಿಸಿಲಿನ ತಾಪ ಹೆಚ್ಚಾದರೂ ವನ್ಯಜೀವಿಗಳ ರಕ್ಷಣೆಗೆ ಅರಣ್ಯ ಇಲಾಖೆ ಕೈಗೊಂಡಿರುವ ಕ್ರಮಗಳು ಮಾದರಿಯಾಗಿವೆ. ಮೃಗಾಲಯದ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ಕೆಲಸಕ್ಕೆ ಪ್ರಾಣಿ ಪ್ರಿಯರು ಶಭಾಷ್ ಎಂದಿದ್ದಾರೆ. ಸುನಿಲ್ ಮುಂಜಾಲೆ, ಜಿ ಕನ್ನಡ ನ್ಯೂಸ್, ಬೆಳಗಾವಿ.